ಮೇಡಮ್ ಇದೇನು ಕೇಳಿ ಜಸ್ಟ್ ಎರಡು ಕೈ ರೆಂಪಲ್ ಸ್ಮೆಲ್ ಸರ್. ಮಾಡಿದೆ. ಸ್ಮೆಲ್ ಶೀತ ಕೆಮ್ಮು ಕಫ ಡಸ್ಟ್ ಅಲರ್ಜಿ ಮೈಗ್ರೇನ್ ಹೆಡ್ಏಕ್ ಕಂಪ್ಲೀಟ್ ಕಡಿಮೆ ಆಗುತ್ತೆ. ಮೈಗ್ರೇನ್ ಇದ್ರು ಹೌದು ಡಸ್ಟ್ ಅಲರ್ಜಿ ಇರಲಿ ಶೀತ ಇರಲಿ ಎಲ್ಲ ಇರಲಿ ಗೊರಕೆನೂ ಹೋಗುತ್ತಾ? ಬಂಧುಗಳೇ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಎಲ್ಲಪ್ಪ ಅಂತಂದರೆ ರಂಜರಾಜ ಬಹದ್ದೂರ್ ಚೌಲ್ಟ್ರಿ ನೋಡ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ಜನವರಿ 9, 10, 11 3 ದಿವಸ ದೇಸಿ ಎಣ್ಣೆ ಮೇಳ ನಡೀತಾ ಇದೆ. ದೇಸಿ ಎಣ್ಣೆ ಮೇಳ ಅಂತಂದರೆ ಗಾಣದಿಂದ ಎಣ್ಣೆಗಳನ್ನು ತಯಾರು ಮಾಡ್ತಾರೆ. ಎಷ್ಟು ವೆರೈಟಿಯಾಗಿ ಗಾಣದಿಂದ ಎಣ್ಣೆಗಳು ತಯಾರು ಮಾಡ್ತಾರೆ ಅನ್ನೋದು ನಮಗೆ ತಿಳ್ಕೊಬೋದು. ಮತ್ತು ದೇಸಿ ಎಣ್ಣೆ ಮೇಳಲ್ಲಿ ಏನೇನಿದೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ದೇಸಿ ಎಣ್ಣೆ ಮೇಳಲ್ಲಿ ದೇಸಿ ಎಣ್ಣೆ ಹೇಗೆ ತಯಾರು ಮಾಡ್ತಾರೆ ಮತ್ತು ಎಷ್ಟು ರೀತಿಯ ಎಣ್ಣೆಗಳು ಸಿಗುತ್ತೆ ಅನ್ನೋದೆಲ್ಲ ತಿಳ್ಕೊಳ್ಳೋಣ. ಮತ್ತು ಇದು ಬಳಸೋದು ದೇಸಿ ಎಣ್ಣೆ ಮೇಳದಲ್ಲಿ ಹೊರಗಡೆ ನಿಮಗೆ ಗಾಣದಿಂದ ಶೇಂಗಾ ಎಣ್ಣೆ ಮಾಡ್ತಾ ಇದ್ರು. ಲೈವ್ ಆಗಿ ಅದನ್ನು ಕೂಡ ತೋರಿಸ್ತೀನಿ. ಅದೇ ರೀತಿ ಹರಳೆ ಎಣ್ಣೆ ಮಾಡ್ತಿದ್ರು. ಅಂದ್ರೆ ಹರಳೆಕಾಯಿ ಕುಟ್ಬಿಟ್ಟು ಅಂದ್ರೆ ಒರಡ್ಕಳ್ಳಲ್ಲಿ ಕುಟ್ಬಿಟ್ಟು ಅದು ಕೂಡ ಅಲ್ಲೇ ಕಾಯಿಸ್ತಾ ಇದ್ರು. ಅದ್ರ ಬಗ್ಗೆ ನಿಮಗೆ ನಾನು ಲೈವ್ ಆಗಿ ತೋರಿಸ್ತೀನಿ ಬನ್ನಿ. ನೋಡಿ ಇದು ಹರಳೆಣ್ಣೆ ಮಾಡ್ತಾ ಇರೋದು ಇದ್ದಾರೆ ನೋಡಿ. ಹರಳೆಣ್ಣೆದು ಪುಡಿ ಕುಟ್ಕೊಂಡು ಇದು ಮಾಡೋದಲ್ಲ ನಮ್ಮ ಒರಳಲ್ಲಿ ಎಲ್ಲ ಕುಟ್ಕೊಂಡು ಇದು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಎಷ್ಟೊತ್ತು ಬೇಕಾಗುತ್ತಮ್ಮ ಇದು? 2 ಅವರ್ ಬೇಕಾ? ಆಮೇಲೆ ಹರಳೆಣ್ಣೆ ರೆಡಿ ಆಗ್ಬಿಡುತ್ತಾ? ಆಮೇಲೆ ಸೋಸ್ತೀರಾ? ಏನು ಮಾಡ್ತಿರೋದು? ಹಾಂ ಇಲ್ಲೆಲ್ಲ ಇದೆಯಲ್ಲ ಮಾಡಿದ್ರಲ್ಲ ನೋಡಿ. ಇದೆಲ್ಲ ಇದೆ ಎಲ್ಲ ಇಲ್ಲೇ ಕುತ್ಕೊಳ್ತಾರೆ. ಒರಳು ಕೂಡ ಇದೆ ಇಲ್ಲಿ ಒರಡ್ಕಲ್ಲು. ಇಲ್ಲೆಲ್ಲ ಕುತ್ಕೊಂಡು ಈ ರೀತಿ ಮಾಡಿಕೊಂಡು ಈ ರೀತಿ ಕಾಯಿಸ್ತಾರೆ. ಸ್ವಲ್ಪ ಅರಶಿನ ಹಾಕ್ತಿರಲ್ಲ? ಮತ್ತೇನೇನು ಹಾಕ್ತೀರಾ? ಅಷ್ಟೇ ಸ್ವಲ್ಪ ಅರಶಿನ ಹಾಕ್ತಾರೆ. ಆವಾಗ 2 ಅವರ್ ಈ ಥರ ಮಾಡಬೇಕು. ಆಮೇಲೆ ಹರಳೆಣ್ಣೆ ರೆಡಿ ಆಗುತ್ತೆ. ನೋಡಿ ಗಾಣ ದೇಸಿ ಗಾಣದ ಎಣ್ಣೆ ಹೆಂಗೆ ತಯಾರು ಮಾಡೋದು ಅಂತ ಹೇಳ್ತಾರೆ. ಶೇಂಗಾ ಎಣ್ಣೆ ತಯಾರು ಮಾಡ್ತಿದ್ದಾರೆ ಇಲ್ಲಿ. ಶೇಂಗಾ ಎಣ್ಣೆ ನೋಡ್ತಾ ಇದ್ದೀರಾ. ಇಲ್ಲಾದ್ಮೇಲೆ ಅಲ್ಲಿ ತಗೊಂಡು ಹೋಗ್ತೀರಾ ಹೆಂಗಮ್ಮ? ಅಲ್ಲಿ ತಗೊಂಡು ಹೋಗ್ತೀರಾ? ಇದು ಅಲ್ಲಿ ಇದಾದ್ಮೇಲೆ ಇಲ್ಲಲ್ಲ ಇದೇ ಬೇರೆ ಅಲ್ಲ? ಇದೇ ಬೇರೆ. ಇದೇನು ಮಾಡ್ತಿರೋದು? ಇದು ಶೇಂಗಾ ಎಣ್ಣೆ. ಶೇಂಗಾ ಎಣ್ಣೆಗ ಇದು ನೋಡಿ. ಇದು ಶೇಂಗಾ ಎಣ್ಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಶೇಂಗಾ ಅಲ್ಲ? ಕರೆಕ್ಟ್. ಗಾಣದ ಎಣ್ಣೆ ತರ್ತಾರೆ. ದೇಸಿ ಗಾಣದ ಎಣ್ಣೆ ಹೆಂಗೆ ತಯಾರು ಮಾಡೋದು ಈಗೆಲ್ಲ ಹೋಗ್ಬಿಟ್ಟಿದೆ ಸಿಟಿಯಲ್ಲಿ. ಈ ಥರ ಎಲ್ಲ ಎಣ್ಣೆಗಳು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ನ್ಯಾಚುರಲ್ ಆಗಿ ನಾನು ತೋರಿಸ್ತಾ ಮೇಡಮ್. ಇಲ್ಲಿ ಗಾಣದ್ದು ಹಾಕಿದ್ದೀರಾ ನೀವು ದೇಶ್ರೀ ಸಂಸ್ಥೆಯಿಂದ? ಗಾಣನೂ ಇದೆ ಮತ್ತು ಇಲ್ಲಿ ಹರಳೆಣ್ಣೆ ಕಾಯಿಸ್ತಿರೋದು ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಹಾಂ ಸರ್, ಇದನ್ನ ಎತ್ತಿನ ಗಾಣ ಅಂತ ಹೇಳ್ತೀವಿ, ಮರದ ಗಾಣ. ಮತ್ತೆ ಇದಕ್ಕೆ ನಾವು ಮಷಿನ್ ಅಥವಾ ಕಬ್ಬಿಣದ್ದು ಏನು ಯೂಸ್ ಮಾಡಲ್ಲ, ಮರದ ಮಾತ್ರ ಯೂಸ್ ಮಾಡೋದು. ಇಲ್ಲಿ ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳು, ಎಳ್ಳು, ಕೊಬ್ಬರಿ ಎಲ್ಲನೂ ತೆಗಿತೀವಿ. ಒಂದು 10 ಥರ ಎಣ್ಣೆ ನಾವು ತೆಗಿತೀವಿ. ಅಗಸೆ ಎಣ್ಣೆ ಆಗಿರ್ಬೋದು, ಬಾದಾಮಿ ಎಣ್ಣೆನೂ ನಾವು ತೆಗಿತೀವಿ. ಮತ್ತು ಹರಳೆಣ್ಣೆನ ಕಾಯಿಸಿ ಬೇಯಿಸಿ ತೆಗಿತೀವಿ ಹಳೆ ಪದ್ಧತಿ ಪ್ರಕಾರ. ಇಲ್ಲಿ ನಾವು ಕಡಲೆಕಾಯಿ ಯಾವುದು ಎಣ್ಣೆ, ಕೆಲವೊಂದು ಎಣ್ಣೆನ ನಾವು ಹಾಕಿದಾಗ ಈ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಲ್ಲ ಹಾಕಿದ್ರೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿರ್ತೀವಿ ಅದರದ್ದು ಅರ್ಧದಷ್ಟು ಎಣ್ಣೆ ಬರುತ್ತೆ. ಇನ್ನು ಉಳಿದಿದ್ದೆಲ್ಲ 8 ಲೀಟ್ರು 7 ಲೀಟ್ರು ಆ ಥರ ಬರುತ್ತೆ. 19 kg ಕಾಳಿಗೆ ಆ ಥರ ಎಲ್ಲ ಬರುತ್ತೆ. ಮತ್ತು ನಾವು ಒಂದು ಎತ್ತನ್ನ 2 ಗಂಟೆ ಟೈಮ್ ಸುತ್ತಿಸ್ತೀವಿ, ಮತ್ತು 2 ಗಂಟೆ ಟೈಮು ರೆಸ್ಟ್ ಕೊಡ್ತೀವಿ. ಮತ್ತು ಹರಳೆಣ್ಣೆ ಬಗ್ಗೆ ಹೇಳ್ಬೇಕಂತಂದರೆ ಫಸ್ಟು ಹರಳನ್ನ ಹುರ್ಕೊಂಡು ಆಮೇಲೆ ಅದನ್ನು ಒರಳ್ಕಲ್ಲು ಮತ್ತು ಒನಕೆ ಸಹಾಯದಿಂದ ಪುಡಿ ಮಾಡಿಬಿಟ್ಟು ಆಮೇಲೆ ಬೇಯಿಸ್ತಾ ಎಣ್ಣೆ ಬರುತ್ತೆ ಸರ್. ಅಲ್ಲಿ ಒಳಗಡೆ ನೋಡ್ಬೋದು ಎಣ್ಣೆ ತೇಲ್ಬೇಕಲ್ವಾ ಸರ್? ಯಾವುದು ಸರ್? ಎಷ್ಟು ಅವರ್ ಅಂತ ಹೇಳಕ್ ಬರಲ್ಲ. ಒಂದು 2 hours ಆಗುತ್ತೆ. ಅದು ಬೇಯಿಸ್ತಾ ಎಣ್ಣೆ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಣ್ಣೆ ಬಂದಿದ್ಯಾ ಇಲ್ವಾ ಅಂತ ಹೇಳಿ. ಅವಾಗ ನನಗೆ ಗೊತ್ತಾಗುತ್ತೆ. ಅದು ಫಿಲ್ಟರ್ ಮಾಡ್ಕೊತಾರೆ ಅಷ್ಟೇ. ನಾನು ನಿಮಗೆ ಹೇಳ್ದಂಗೆ ಇದು ಜನವರಿ 9, 10, 11, 2026 3 ದಿವಸ ನಡೀತಾ ಇದೆ. ಫಸ್ಟ್ ಟೈಮ್ ನಡೀತಾ ಇದೆ. ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ ನಡೀತಾ ಇರೋದು ನೋಡಿ. ಇಲ್ಲಿದೆ ಎಂಟ್ರೆನ್ಸು. ಸಿರಿಧಾನ್ಯಗಳಿದೆ. ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ.
ನೋಡಿ ಎತ್ತಿನ ಗಾಣದ ಎಣ್ಣೆಯಿಂದ ಏನೇನು ತಯಾರು ಮಾಡ್ಬೋದು ಯಾರು ಸಿಗುತ್ತೆ ಅನ್ನೋದು ಹೇಳ್ತೀನಿ ನಾನು. ಇದು ದೇಸಿ ಎತ್ತಿನ ಗಾಣದ ಎಣ್ಣೆ ನ್ಯಾಚುರಲ್ಸ್ ಅಂತೇಳಿ ನೋಡ್ಬೋದು. ಬಾದಾಮಿ ಎಣ್ಣೆ ಇರುತ್ತೆ, ಇದೆಲ್ಲ ಗಾಣದಿಂದ ಮಾಡಿರೋದೆ. ಎತ್ತಿನ ಗಾಣದ ಕಾಶ್ಮೀರಿ ಬಾದಾಮಿ ಎಣ್ಣೆ ಅಂತೇಳಿ ನೋಡ್ಬೋದು ಕಾಣುತ್ತೆ ನಿಮಗೆ. ಅದೇ ರೀತಿಯಾಗಿ ಎತ್ತಿನ ಗಾಣದ ಅಗಸೆ ಎಣ್ಣೆ, ಇದು ಅಗಸೆ ಎಣ್ಣೆ ಎಲ್ಲ ಗಾಣದಿಂದ ಮಾಡಿರೋದೆ. ಯಾಕೆಂದರೆ ಎತ್ತಿನ ಗಾಣದ ಅಗಸೆ ಎಣ್ಣೆ ಅಂತೇಳಿ ನೋಡಿ ಇದು ಎತ್ತಿನ ಗಾಣದ ಕಡಲೆಕಾಯಿ ಎಣ್ಣೆ, ಇದು ಕೂಡ ಅಷ್ಟೇ. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ. ಅದೇ ರೀತಿಯಾಗಿ ಎತ್ತಿನ ಗಾಣದ ಕೊಬ್ಬರಿ ಎಣ್ಣೆ ಸಿಗುತ್ತೆ ನಮಗೆ. ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ ಇದಕ್ಕೆ. ಅದೇ ರೀತಿಯಾಗಿ ಎತ್ತಿನ ಗಾಣದ ಎಣ್ಣೆ ಅಂದರೆ ಎಳ್ಳೆಣ್ಣೆ ಸಿಗುತ್ತೆ, ಎಳ್ಳೆಣ್ಣೆ ಕೂಡ ಇದೆ ಇಲ್ಲಿ. ಎತ್ತಿನ ಗಾಣದ ಹುಚ್ಚೆಳ್ಳು ಎಣ್ಣೆ ಅಂತಿದೆ, ಹುಚ್ಚೆಳ್ಳು ಎಣ್ಣೆ ಕೂಡ ಸಿಗುತ್ತೆ. ಎತ್ತಿನ ಗಾಣದ ಕುಸುಬೆ ಎಣ್ಣೆ ಉತ್ತರ ಕರ್ನಾಟಕದಲ್ಲಿ ಭಾಳ ಜನ ಇದನ್ನು ಉಪಯೋಗ ಮಾಡ್ತಾರೆ, ಉತ್ತರ ಕರ್ನಾಟಕ ಸೈಡಲ್ಲಿ ಕುಸುಬೆ ಎಣ್ಣೆನ. ಅದೇ ರೀತಿಯಾಗಿ ಎತ್ತಿನ ಗಾಣದ ಸಾಸಿವೆ ಎಣ್ಣೆ, ಎಲ್ಲ ಎತ್ತಿನ ಗಾಣದಿಂದಲೇ ಮಾಡಿರೋದು. ಇದು ಸಾಸಿವೆ ಎಣ್ಣೆ. ಅದೇ ರೀತಿಯಾಗಿ ಎತ್ತಿನ ಗಾಣದ ಸೂರ್ಯಕಾಂತಿ ಎಣ್ಣೆ ನಿಮಗೆಲ್ಲ ಗೊತ್ತಿದೆ ಭಾಳಷ್ಟು ಜನಕ್ಕೆ. ಇದು ಎತ್ತಿನ ಗಾಣದ ಸೂರ್ಯಕಾಂತಿ ಎಣ್ಣೆ. ಅದೇ ರೀತಿ ಉರಿದು ಬೇಯಿಸಿದ ಹರಳೆ ಎಣ್ಣೆ. ಹರಳೆ ಎಣ್ಣೆ ಭಾಳ ಒಳ್ಳೆಯದು. ನಾವು ಯುಗಾದಿ ಹಬ್ಬದಲ್ಲೆಲ್ಲ ಹರಳೆ ಎಣ್ಣೆ ಸ್ನಾನ ಮಾಡ್ತೀವಿ ಹಚ್ಕೊಂಡು, ಈಗಿನ ಕಾಲದಿಂದ ಮಾಡ್ಕೊಂಡು ಬಂದಿದ್ವಿ. ಇದು ಹರಳೆ ಎಣ್ಣೆ. ಇದೆಲ್ಲ ಎತ್ತಿನ ಗಾಣದಿಂದ ಮಾಡಿರೋಂಥ ಎಣ್ಣೆಗಳು. ಇದೆಲ್ಲ ಮಾರಾಟಕ್ಕಿದೆ ಇಲ್ಲಿ. ಇದು ಮಾಡ್ತಿರೋದೇ ದೇಸಿ ಅಡುಗೆ ಎಣ್ಣೆ ಮೇಳ ಅಂತೇಳಿ. ಎಲ್ಲ ಅಡುಗೆ ಎಣ್ಣೆಗಳು ಬಳಸೋವಂಥದ್ದು. ಇದೆಲ್ಲ ಅಡುಗೆ ಎಣ್ಣೆಗಳು ನೋಡ್ಬೋದು ನೀವು. ಭಾಳಷ್ಟು ಜನ ಬಂದು ಎಲ್ಲ ತಗೊಳ್ತಾ ಇದ್ದಾರೆ. ದೇಸಿ ಅಡುಗೆ ಎಣ್ಣೆಯಲ್ಲಿ ಯಾವ್ಯಾವ ಅಡುಗೆ ಎಣ್ಣೆ ಸಿಗುತ್ತೆ ಅಂತೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಕಡಲೆಕಾಯಿ ಎಣ್ಣೆ ಇದೆ, ಹುಚ್ಚೆಳ್ಳು ಎಣ್ಣೆ ಕೂಡ ಇದೆ, ಅದೇ ರೀತಿ ಅಗಸೆ ಎಣ್ಣೆ ಕೂಡ ಇದೆ, ಸನ್ಫ್ಲವರ್ ಇದೆ, ಕಡಲೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಆಲ್ಮಂಡು, ಬಾದಾಮಿ, ದೇವರಿಗೆ ಹಚ್ಚಿ ಪರಿಶುದ್ಧ ದೀಪದ ಎಣ್ಣೆ, ನೋಡಿ ಇಲ್ಲೂ ಇದೆ, ಕುಸುಬೆ ಎಣ್ಣೆ, ಎಳ್ಳೆಣ್ಣೆ ಕೂಡ ಇದೆ, ಸಾಸಿವೆ ಎಣ್ಣೆ, ಆಲ್ಮಂಡ್ ಆಯಿಲ್ ಇದೆಲ್ಲ ಸಿಗುತ್ತೆ. ಭಾಳಷ್ಟು ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮ್ ನಡೆಸ್ತಾ ಇರೋದು ದೇಸಿ ಅಡುಗೆ ಎಣ್ಣೆ ಮೇಳ. ನೋಡಿ ಶ್ರೀಗಂಧ ಉತ್ಪನ್ನಗಳ ಮಾರಾಟ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಸರ್. ನೀರು ಮುಟ್ಟುವ ಮರ, ಶ್ರೀಗಂಧ ಮರ, ನೀರು ಕುಡಿಯುವ ನೀರು ಕಾವೇರಿ, ಅಷ್ಟಗಳಿಗೆ ಕುಡಿಯುವಂಥ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ಕವಿ ನಿಸಾರ್ ಅಹಮದ್ ಅವರು ಇಲ್ಲೆಲ್ಲ ನೋಡಿ ಶ್ರೀಗಂಧ ಬಿಲೆಟ್ಸ್ ಎಲ್ಲ ಸಿಗುತ್ತೆ. ಸರ್ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ಆಯಿಲ್ ಸಿಗುತ್ತೆ, ಪೌಡರ್ ಸಿಗುತ್ತೆ, ಬ್ಲೇಡ್ ಸಿಗುತ್ತೆ, ಓಮ್ ಕಡ್ಡಿ ಸಿಗುತ್ತೆ, ಸ್ಯಾನೆಕಲ್ ಸಿಗುತ್ತೆ. ಇನ್ನು ಇದು ಮೆಡಿಸಿನ್ ಆಯಿಲು, ಗಂಧದ ಎಣ್ಣೆ ಇದು ಅಷ್ಟೇ ಸರ್ ಇಂಪಾರ್ಟೆಂಟ್. ಪೌಡರು ಪೌಡರ್ ಎಲ್ಲ ಸಿಗುತ್ತೆ. ಮಿಲೆಟ್ಸ್ ಎಲ್ಲ ಇದೆ. ಇದೆ. ಎರಡು ಕೈ ರಬ್ ಮಾಡಿ ಸ್ಮೆಲ್ ತೊಗೊಳ್ಳಿ ಸರ್. ಜಸ್ಟ್ ಕೈ ರಬ್ ಮಾಡಿ. ಹಲ್ಲು ನೋವಿಗೆ ಅದ್ಭುತ ಪರಿಹಾರ ಏನು ಮೇಡಮ್? ಏನೇನು ಸಿಗುತ್ತೆ? ಹಲ್ಲು ನೋವಿಗೆ ತುಂಬಾ ಅದ್ಭುತ ಪರಿಹಾರ ಇದೆ ಸರ್. ಇದು ಒಂದೇ ಒಂದು ಚಿಟಿಕೆ ಒಂದು ಗ್ಲಾಸ್ ನೀರಿಗೆ ಹಾಕಿ ಬಾಯಿ ಮುಕ್ಕಳಿಸ್ಕೊಂಡ್ಬಿಡ್ಬೇಕು. ಯುನಿಕ್ ಪ್ರಾಡಕ್ಟ್. 2 ವರ್ಷದ ಮಗು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಒಂದು 2-3 ದಿವಸ ಬಾಯಿ ಮುಕ್ಕಳಿಸಿ ಎತ್ತಿಟ್ಬಿಡ್ಬೇಕು. ಇದು ಓನ್ಲಿ 300 rupees ಸರ್. 4 ವರ್ಷ ಬರುತ್ತೆ. ತುಂಬಾ ಯೂಸ್ಫುಲ್ ಇದೆ. ಹೌದೌದು. ಆಮೇಲೆ ಇದು ಇನ್ನೊಂದು ಯುನಿಕ್ ಪ್ರಾಡಕ್ಟ್ ಇದೆ ಸರ್, ದುರ್ವಾದಿ ತೈಲ ಅಂತೇಳಿ. ಇದು ಮೆಮರಿ ಪವರ್ಗೆ, ಮಕ್ಕಳಿಗೆ, ಏಜ್ ಪರ್ಸನ್ ಎಲ್ರಿಗೂ ಬರುತ್ತೆ. ಇದು ಜಸ್ಟ್ ಸ್ಮೆಲ್ ತಗೊಳುತ್ತೆ. ಬೆಳಗ್ಗೆ 1 ಟೈಮ್, ನೈಟ್ 1 ಟೈಮ್, 2 ಡ್ರಾಪ್, 2 ಡ್ರಾಪ್ಸ್. ಇದು 2-3 ಮಂತ್ಸ್ ಆಗುತ್ತೆ. ಇದು ರೇಟ್ 400 rupees ಓನ್ಲಿ. ತುಂಬಾ ಅದ್ಭುತ ಇದೆ. ಇದು ಬಲ ತೈಲ ಅಂತ ಹೇಳಿದೆ, ಹಾರ್ಟ್ ಸಲುವಾಗಿ. ಹಾರ್ಟಿಗೆ ತುಂಬಾ ಯೂಸ್ಫುಲ್ ಇದೆ. ನೈಟ್ ಮಕ್ಕೋಬೇಕಾದ್ರೆ 1-2 ಹನಿ ಜಸ್ಟ್ ಹಾರ್ಟಿಗೆ ಎದೆಗೆ ಹಚ್ಕೊಂಡು ಸ್ಮೆಲ್ ತೊಗೊಂಡ್ಬಿಟ್ರೆ ಸಾಕು. ಇದು ಒಂದು 2-3 ಮಂತ್ಸ್ ಬರುತ್ತೆ ಆರಾಮಾಗಿ. ಬ್ಲಾಕೇಜ್ ಓಪನ್ ಮಾಡುತ್ತೆ. ಇದು 500 rupees. ಆಮೇಲೆ ಟಾರ್ಗೆಟ್ ಅಂತೂ ತುಂಬಾ ಅದ್ಭುತ ಪ್ರಾಡಕ್ಟ್ ಸರ್. ಇದು ಶೀತ, ಕೆಮ್ಮು, ಕಫ, ಡಸ್ಟ್ ಅಲರ್ಜಿ, ಮೈಗ್ರೇನ್, ಹೆಡ್ಡೇಕ್ ಕಂಪ್ಲೀಟ್ ಕಡಿಮೆ. ಜಸ್ಟ್ ಕೈ ರಬ್ಬಂಡ್ ಸ್ಮೆಲ್ ತಗೊಂಡು. ಮೇಡಮ್ ಇದೇನು ಕೇಳಿ? ಜಸ್ಟ್ 2 ಕೈ ರಬ್ಬಂಡ್ ಸ್ಮೆಲ್ ತಗೊಂಡು ಮಾಡಿದೆ. ಸ್ಮೆಲ್ ತಗೊಂಡು ಶೀತ, ಕೆಮ್ಮು, ಕಫ, ಡಸ್ಟ್ ಅಲರ್ಜಿ, ಮೈಗ್ರೇನ್, ಹೆಡ್ಡೇಕ್ ಕಂಪ್ಲೀಟ್ ಕಡಿಮೆ ಆಗುತ್ತೆ. ಎಲ್ಲದೂ ಕಡಿಮೆ ಆಗುತ್ತೆ. 2 ವರ್ಷದ ಮಗು ಹಿಡ್ಕೊಂಡು ಎಲ್ಲರೂ ಯೂಸ್ ಮಾಡ್ತಾರೆ. ಮೈಗ್ರೇನ್ ಇದ್ರು, ಹೌದು. ಡಸ್ಟ್ ಅಲರ್ಜಿ, ಡಸ್ಟ್ ಅಲರ್ಜಿ ಇರಲಿ, ಶೀತ ಇರಲಿ, ಎಲ್ಲ ಇರಲಿ. ನೋಡಿದೆ ಸೀನು. ಗೊರ್ಕೆನೂ ಹೋಗುತ್ತಾ? ಎಷ್ಟು ಮೇಡಮ್ ಇದು ರೇಟು? ಓನ್ಲಿ 100 rupees. ಓನ್ಲಿ 100 rupees. ಎಷ್ಟು ದಿನ ಬರುತ್ತೆ ಇದು? ಇದು ಯೂಸ್ ಮಾಡಿದ್ರೆ ಸರ್ 2 years ಎಕ್ಸ್ಪೈರಿ. ಟು ಇಯರ್ಸ್. ಲಾಂಗ್ ಟೈಮ್ ಇರುತ್ತೆ. ಒಂದು ದನಿ ಹಾಕೊಂಡ್ರೆ ಸಾಕು. ಸಾಕು. ತುಂಬಾ ಅದ್ಭುತ. ಸಖತ್ತಾಗಿದೆ ಇದು.
ಅದ್ಭುತವಾಗಿದೆ. ಒಂಥರ ತೊಗೊಂಡ ತಕ್ಷಣ ಎಲ್ಲ ಒಂಥರ ರಿಲ್ಯಾಕ್ಸ್. ಹೌದು, ಯುನಿಕ್ ಪ್ರಾಡಕ್ಟ್ ಇದೆ. ಶುಗರ್ಗಿದೆ, ಶುಗರ್ಗೂ ತುಂಬಾ ಅದ್ಭುತ ಪ್ರಾಡಕ್ಟ್ ಇದೆ. ಇದು 1 ಸ್ಪೂನ್ ಜಸ್ಟ್ ನೀರೊಳಗೆ ಹಾಕೊಂಡು ಕುಡಿಬೇಕು ಸರ್. ಇದರಿಂದ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಶುಗರ್ ಕಂಟ್ರೋಲ್ ಆಗುತ್ತೆ. ಶುಗರ್ ಇದು ಆಂಟಿ ಡಯಾಬಿಟಿಕ್ ಪೌಡರ್ ಅಂತ. ಆಂಟಿ ಡಯಾಬಿಟಿಕ್ ಪೌಡರ್ ಎಲ್ಲಿದೆ, ಎಷ್ಟಿದೆ ಪ್ರೈಸ್? ಇದು 350 rupees ಸರ್ ಓನ್ಲಿ. ಇದು ಎಷ್ಟು ಬರುತ್ತೆ? ಇದು 1 ಮಂತಿಗೆ ಒನ್ ಮಂತ್ ಆಗುತ್ತೆ. ಮತ್ತೆ ಮೇಡಮ್, ಮತ್ತೆ ಪೌಡರ್ ಐಟಮ್ಸ್ ಇದೆ ಸರ್ ಎಲ್ಲ ಹೆಲ್ತಿಗೆ ಬೇಕಾಗಿರುವಂತದ್ದು. ಮೊರಿಂಗಾ ಇದೆ, ಮೊರಿಂಗಾ, ಜಾಮೂನ್, ಆಮ್ಲಾ ಪೌಡರ್, ಅಶ್ವಗಂಧ, ಮುಲ್ಲೆಟ್ಟಿ ತುಂಬಾ ಯೂಸ್ಫುಲ್ ಇದೆ ನಂಬರ್ ಹೇಳ್ಬಿಡಿ ಮೇಡಮ್. ಸರ್. ನಮ್ಮ ನಂಬರ್ 8310096790. ಯಾರು ಬೇಕಾದವರು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಎಸ್ ಕೊರಿಯರ್ ಮಾಡ್ತೀವಿ. ಸಾವಯವ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬ್ಯಾಡಗಿ ಆರ್ಗಾನಿಕ್ ಪೌಡರ್ ನಾವು ಮನ್ಯಾಗ ಕುಡ್ಸಿರಿ. ಏನೇನು ಸಿಗುತ್ತೆ? ಮಸಾಲಾ ಪೌಡರ್, ಸಾದಾ ಪೌಡರ್, ಮಸಾಲಾ ಪೌಡರ್, ಸಾದಾ ಪೌಡರ್. ಮಸಾಲಾ ಪೌಡರ್ ಇದು? ಸಾದಾ ಪೌಡರ್. ಇದು ಸಾದಾ ಪೌಡರ್. ಇದು ಮಸಾಲಾ. ಇದು ಮಸಾಲಾ. ಇದು ಸಾದಾ. ಇದು ಸಾದಾ. ಎರಡು ಸಿಗುತ್ತೆ ನಿಮ್ಮಲ್ಲಿ? ನಮ್ಮ ಕಡೆ ಇದು 120 ಪಾವು ಕಿಲೋ. ಇದು 200 ರೂಪಾಯಿ ಪಾವು ಕಿಲೋ. ಹೌದಾ? ಇದು 150 ರೂಪಾಯಿ ಪಾವು ಕಿಲೋ. ಅಂದ್ರೆ 6 ರೂಪಾಯಿ ಕೆಜಿ. ಎಲ್ಲ ನಿಮ್ಮ ಮೆಣಸಿನಕಾಯಿ? ನಾವು ಮೆಣಸಿನ್ಕಾಯಿ ನಾವು ಓನ್ ಪ್ರಾಡಕ್ಟ್. ಬ್ಯಾಡಗಿನ ಇದು? ಬ್ಯಾಡಗಿ. ನೋಡಿ, ಈ ನಂಬರ್ ಕಾಣಿಸ್ತಾ ಇದೆ. ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಬ್ಯಾಡಗಿ ಮೆಣಸಿನಕಾಯಿಂದ ತಯಾರು ಮಾಡೋದೆಲ್ಲ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಗುರುದೇವ ಅರೋಮಾ ಇಂಡಸ್ಟ್ರೀಸ್ ಅಂತಿದೆ. ಅಗರಬತ್ತಿದು ಆಯುರ್ವೇದಗಳಿಂದ ಕೂಡಿದ ಸಾಂಬ್ರಾಣಿ ಪುಡಿ ಸಿಗುತ್ತೆ, ಗೋಮಯ ಅಗರಬತ್ತಿ ಸಿಗುತ್ತೆ, ಗೋಮಯ ಧೂಪಗಳು ಸಿಗುತ್ತೆ, ಆರ್ಗ್ಯಾನಿಕ್ ಅಗರಬತ್ತಿ ಸಿಗುತ್ತೆ, ಧೂಪದ ಕೋನಗಳು ಸಿಗುತ್ತೆ. ವೆರೈಟಿ ಅಗರಬತ್ತಿಗಳು. ಸಗಣಿಯಿಂದ ಮಾಡಿರೋದಲ್ಲ ಮೇಡಮ್? ಇವ್ರು ಸಗಣಿಯಿಂದ ಮಾಡಿರೋಂಥ ಅಗರಬತ್ತಿಗಳೆಲ್ಲ ಸಿಗ್ತಾ ಇದೆ ಇಲ್ಲಿ. ಕಂಪ್ಲೀಟ್ಲಿ ನ್ಯಾಚುರಲ್, ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲ. ಇದು ಕಪ್ ಟೂಪ್ ಅಂತ ಬರುತ್ತೆ. ಸೊ ಇದ್ರ ಒಳಗಡೆ ಹಾಕಕ್ಕೆ ಸಾಂಬ್ರಾಣಿ ಪೌಡರ್ ಕೂಡ ಕೊಟ್ಟಿರ್ತೀವಿ. ಸೊ ಇದು ಸಾಂಬ್ರಾಣಿ ಪೌಡರ್ ಒಂದು 16 ಆಯುರ್ವೇದಿಕ್ ಐಟಮ್ ಮಿಕ್ಸ್ ಮಾಡಿದೀವಿ ಸರ್. ನೋಡಿ, ಅಗರಬತ್ತಿ ಎಲ್ಲ ಸಗಣಿಯಿಂದಾನೇ ಮಾಡಿರೋದು ಕಂಪ್ಲೀಟು. ಇಷ್ಟೇ. ದೇಸಿ ಅಡುಗೆ ಎಣ್ಣೆ ಮೇಳಕ್ಕೆ ಬಂದರೆ ಆಹಾರ ಎಲ್ಲದೆಲ್ಲ ಇರುತ್ತಾ, ಆಹಾರ ಮೇಳ ಕೂಡ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ದೇಸಿ ಎಣ್ಣೆಗಳು ಸಿಗುತ್ತೆ. ಈ ಕಡೆ ಎಲ್ಲ ಸುತ್ತಲೂ ನಿಮಗೆ ಬೇರೆ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ. ಬಟ್ ದೇಸಿ ಎಣ್ಣೆಗಳೇ ವೆರೈಟಿ ದೇಸಿ ಎಣ್ಣೆನೇ ಇಲ್ಲಿ ಮೇನ್ ಮಾರ್ತಾ ಇರೋದು. ಅದು ಅಡುಗೆ ಎಣ್ಣೆ, ಗಾಣದಿಂದ ತಯಾರು ಮಾಡಿರೋದು. ಬನ್ನಿ, ಆಹಾರ ಮೇಳದಲ್ಲಿ ಏನೇನು ಆಹಾರ ಸಿಗುತ್ತೆ ಅಂತ ನೋಡೋಣ. ನೋಡಿ, ಇದು ದಹಿ ಮಾಡ್ತಾ ಇದ್ದಾರೆ. ಏನು ಬಟಾಣಿಗೆ ಏನು ಬಳಸೋದಿಲ್ಲ ಇವರು, ಎಲ್ಲ ಕಾಳುಗಳನ್ನೇ, ಸಿರಿಧಾನ್ಯ ಕಾಳುಗಳನ್ನೇ ಬಳಸ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮಿಲೆಟ್ ದಹಿ ಪುರಿ ರೆಡಿ ಆಗ್ತಾ ಇದೆ. ಪಾನಿಪುರಿ ಇದೆ 80 ರೂಪೀಸು, ದಹಿ ಪುರಿ ಇದೆ, ದಹಿ ಪಾಪಡಿ ಚಾಟ್ ಇದೆ 80, ಮಿಲೆಟ್ಸ್ ಬೇಲ್ ಇದೆ, ಅಗರ್ವಾಲ್ ಚಾಟ್ಸ್ ಅಂತೇಳಿ. ಸರ್, ನನ್ನ ಹೆಸರು ವಿಕ್ರಮ್ ಅಂತ. ನಂದು ಮೈಸೂರು ಲೇಔಟ್ ಔಟ್ಲೆಟ್ ಇದೆ, ಅಗರ್ವಾಲ್ ಚಾಟ್ಸ್ ಅಂತ. ಕುವೆಂಪುನಗರಲ್ಲಿ ಒಂದಿದೆ, ಸರಸ್ವತಿಪುರಮಲ್ಲಿದೆ. ಕುವೆಂಪುನಗರ ಔಟ್ಲೆಟ್ ಮೆಗಾ ಮೆಡಿಕಲ್ಸ್ ಹತ್ರ ಬರುತ್ತೆ. ಇನ್ನೊಂದು ಬಂದು ಸರಸ್ವತಿಪುರಂ ಆಪೋಸಿಟ್ ಕುವೆಂಪು ಸ್ಕೂಲ್ ಇದೆ. ನಾವು ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು, ಆನ್ಸೆಸ್ಟರ್ಸ್ ಮಾಡಿರೋ ಬಿಸ್ನೆಸ್ಸು. ಈಗ ಬಂದು ನಾವು ಮಿಲ್ಲೆಟ್ಸ್, ಹೆಲ್ತಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ಎರಡು ಥರ. ಅದಕ್ಕೋಸ್ಕರ ಏನು ಮಾಡಿದ್ವಿ, ರಾಗಿ ಪಾನಿಪುರಿ ಅಂತ ಮಾಡಿದ್ದೀವಿ. ಆಕ್ಸ್ಟೆಲಲ್ಲಿ ಸೇವ್ ಪುರಿ ಮಾಡಿದ್ದೀವಿ. ಕೂಡು ಮಿಲ್ಲೆಟ್ ಅರ್ಕಾಲಿ ಬೆಲ್ ಪುರಿ ಮಾಡ್ತಾ ಇದೀವಿ, ದಹಿ ಪುರಿ ಮಾಡ್ತೀವಿ. ಈ ಥರ ಒಂದು 5-6 ವೆರೈಟಿ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನೂ ಅದ್ರಲ್ಲಿ ವೆರೈಟೀಸ್ ಮಾಡಬೇಕು ಅಂತ ಇದ್ದೀವಿ. ಸೊ ಜನ ಬಂದು ಅದನ್ನು ಪ್ರೋತ್ಸಾಹಿಸಿ ನಮಗೆ ಹೆಲ್ತಿ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು, ನಾಲ್ಗೆಗೂ ರುಚಿ ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ಆಯಿಲ್ಗೆ ಮುಂಚೆ ರೆಗ್ಯುಲರ್ ಪಾನಿಪುರಿ ಏನಿತ್ತು ಅದಕ್ಕಿಂತ 60% to 70% ಆಯಿಲ್ ಕಡಿಮೆ ಇದಾಗುತ್ತೆ ಅದರಲ್ಲಿ. ಸೊ ಹೆಲ್ತಿ ಇದೆ ಸರ್. ಆಮೇಲೆ ರೆಗ್ಯುಲರ್ ಪಾನಿಪುರಿಲಿ ಬಟಾಣಿ, ಆಲೂಗಡ್ಡೆ ಅದೆಲ್ಲ ಹಾಕ್ತೀವಿ. ಇದರಲ್ಲಿ ಆ ಥರ ಇಲ್ಲ ಸರ್. ಇದರಲ್ಲಿ ಬಂದು ಮೊಳಕೆ ಕಾಳುಗಳು ಹೌದು ಸರ್. ಇಲ್ಲ, ಬಟಾಣಿ ಪೊಟ್ಯಾಟೊ ಯೂಸ್ ಮಾಡಲ್ಲ ಇದರಲ್ಲಿ. ಮೊಳಕೆ ಕಾಳುಗಳು ಯೂಸ್ ಮಾಡ್ತೀವಿ ಸರ್. ಸೊ ಒಳಗಡೆನೂ ಇದರಲ್ಲೂ ಹೆಲ್ತಿ, ಪೂರಿನೂ ಹೆಲ್ತಿ, ರಾಗಿ ಪಾನಿಪುರಿ. ಫಸ್ಟ್ ಟೈಮ್ ಇನ್ ನಮ್ಮ ಮೈಸೂರು ಸರ್. ಸರ್ ಸದ್ಯಕ್ಕೆ 6 ಐಟಮ್ ಮಾಡ್ತಾ ಇದೀವಿ. ಮುಂದಕ್ಕೆ ನಿಮ್ಮ ಎಕ್ಸ್ಟೆಂಡ್ ಮಾಡ್ಬೇಕಂತ ಇದೀವಿ ಸರ್. ಥ್ಯಾಂಕ್ ಯು ಸರ್. 9880035216 9242861666. ಹಾಂ, ಯಾವುದೇ ಫಂಕ್ಷನ್ನು, ಮದುವೆ ಸಮಾರಂಭ ಯಾವುದೇ ಇದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಸರ್ವಿಸ್ ಲಭಿಸ್ತೀವಿ ಸರ್. ಎಷ್ಟು ಜನ ಇದ್ರು ಸರ್ವಿಸ್ ಕೊಡ್ತೀವಿ. ದಹಿ ಪುರಿ ಅಲ್ವಾ? ಓಕೆ.
ಇದೆಲ್ಲ ಮಿಲೆಟಿಂದ ಮಾಡಿರೋದಲ್ವಾ? ಸರ್ ರಾಗಿ ಬರುತ್ತೆ ಇದರಲ್ಲಿ. ಹಾಂ ಹಾಂ. ಪೂರಿ ಬೈಂಡಿಂಗ್ ಏನಾಗಿದೆ ಫುಲ್ ರಾಗಿನೇ ಇರುತ್ತೆ. ರಾಗಿ ಇರುತ್ತಾ? ಓಕೆ. ಬೇರೆ ಕಡೆ ಎಲ್ಲ ಪೊಟ್ಯಾಟೊ ಫಿಲ್ಲಿಂಗ್ ಕೊಟ್ಬಿಡ್ತಾರೆ, ಅದ್ರ ಬದಲು ಇಲ್ಲಿ ಸ್ಪ್ರೌಟ್ಸ್ ಮತ್ತೆ ಪೊಟ್ಯಾಟೊ ಮಿಕ್ಸ್ ಬರುತ್ತೆ. ಹಾ ಇಲ್ಲಿ ಪೊಟ್ಯಾಟೊ ಬಂದ್ಬಿಟ್ಟು ಒಂದು 10% ಅಷ್ಟೇ, ನಿಮ್ಗೆ ಸಿರಿಧಾನ್ಯನೇ ಜಾಸ್ತಿ ಆಗ್ತಿರೋದು. ಎಲ್ಲದಕ್ಕೂ ಸ್ಪ್ರೌಟ್ಸ್ ಸರ್. ಇದೇ ತರ ನಿಮ್ಗೆ ಫಾಕ್ಸ್ ಟೇಲ್ ಅಲ್ಲಿ ದಹಿ ಪಾಪಡಿ ಬರುತ್ತೆ, ಮತ್ತೆ ಸೇವ್ ಪುರಿ ಬರುತ್ತೆ, ಇದ್ರಲ್ಲೇ ಸುಕ್ಕಾ ಪುರಿ ಬರುತ್ತೆ, ರಾಗಿ ಪಾನಿಪುರಿ ಇದೆ, ಅರ್ಕ ಅದು ಬೇಲ್ಪುರಿ ಬರುತ್ತೆ ಸರ್. ನೋಡಿ ಇದು ಮಿಲೆಟ್ಸ್ ದಹಿ ಪುರಿ ಒಂದು ಟೇಸ್ಟ್ ಮಾಡ್ಬಿಡೋಣ. ಅಗರ್ವಾಲ್ ಅವ್ರದ್ದು ಚಾಟ್ಸ್ದು. ಭಾಳ ಚೆನ್ನಾಗಿದೆ ಸರ್. ರಾಗಿನ ಮಿಕ್ಸ್ ಇದೆಯಲ್ಲ, ರಾಗಿ ಎಲ್ಲ ಮಿಕ್ಸ್. 90% ರಾಗಿ. 90% ರಾಗಿ ಬೈಂಡಿಂಗಿಗೆ ವೀಟ್ ಯೂಸ್ ಮಾಡಿದ್ದೀವಿ. ಸಗದಾಗಿದೆ, ಚೆನ್ನಾಗಿದೆ. ಭೂಮಿ ಮಿತ್ರ ಅಂತೇಳಿ ಸಿರಿಧಾನ್ಯ ಆಹಾರ ತಯಾರಕರು ಅಂತಿದೆ. ಮಿಲೆಟ್ಸ್ ದೋಸೆ ಇದು ಅಣ್ಣ. ಏನು ಸಿಗುತ್ತೆ ಅಣ್ಣ ಇದು? ನವಣೆ ಬಾತು. ಓಕೆ. ಇದು ಉಪ್ಪಿಟ್ಟ ನವಣೆ ಪಲಾವ. ಇದು ನವಣೆ ಪಲಾವು ಇದಣ್ಣ. ಇದು ನೋಡಿ ಇದು ಮಿಲೆಟ್ ಪೊಂಗಲ್ಲು. ಹಾಂ ಇದು ಮಿಲೆಟ್ ಪಾಯಸ. ಮೊಸರನ್ನ ಸರ್. ಇದು ಮಿಲೆಟ್ ದೋಸೆ ರೆಡಿ ಆಯಿತು. ಸಾಕಷ್ಟು ಜನ ಇದೆಲ್ಲ ತಿಂತಾ ಇದ್ದಾರೆ ತಗೊಂಡು, ಮೇಳಕ್ಕೆ ಬಂದವರೆಲ್ಲ. ಸರ್ ಇದು ಪರ್ಲ್ ಮಿಲೆಟ್ ಅಂತ ಅಂದ್ಬಿಟ್ಟು ಸಜ್ಜೆ, ನಾವೆಲ್ಲ ಗೊತ್ತಿರ್ಬೋದು ಸಜ್ಜೆ ಅಂತ ಅಂದ್ಬಿಟ್ಟು ನಮ್ಮ ಆನ್ಸೆಸ್ಟ್ರಲ್ ಫುಡ್. ಇದೆಲ್ಲ ನಾವು ಚಳಿಗಾಲದಲ್ಲಿ ಇದನ್ನು ತಿಂತೀವಿ. ಗುಡ್ ಫಾರ್ ಹೆಲ್ತ್, ಐರನ್ ಡಿಫಿಷಿಯನ್ಸಿ ಇರೋರಿಗೆ ಪ್ರತಿಯೊಂದಕ್ಕೆ. ನಾನು ಹೇಳ್ತಾ ಹೋದರೆ ಟೈಮ್ ಆಗೋಗುತ್ತೆ. ಹಾಕ್ಬಿಟ್ಟು ಮಸಾಲ ಹಾಕಿ ಇದನ್ನು ರೆಡಿ ಮಾಡಿದ್ದೀವಿ. ಸೊ ಎಲ್ಲ ತಿನ್ನೋದಕ್ಕೂ ಹೆಲ್ತಿ, ನಾಲ್ಗೆಗೂ ಟೇಸ್ಟಿ, ಆಮೇಲೆ ಸೈಡ್ ಎಫೆಕ್ಟ್ಸು ಏನಾಗಲ್ಲ, ನಿಮ್ಗೆ ಬೆನಿಫಿಟ್ಸೇ ಆಗುತ್ತೆ. ಸೊ ಆ ಥರದ ಒಂದು ಪಾಯಿಂಟ್ ಇಟ್ಕೊಂಡು ಮಾಡಿರೋಂಥ. ಎಷ್ಟು ಥರ ಇದೆ ಮೇಡಮ್? ಸರ್ ಇದರಲ್ಲಿ 3 ವೆರೈಟಿ ಮಾಡಿದ್ದೀವಿ. ಆಮೇಲೆ ಇದು ಕೊಡೋ ಮಿಲೆಟ್ ಉಪ್ಮಾ ಮಿಕ್ಸ್ ಅಂತ ಅಂದ್ಬಿಟ್ಟು ನಾರ್ಮಲ್ ನೀವು ಉಪ್ಮಾ ಹೇಗೆ ಮಾಡ್ತೀರ ಇದು ರೆಡಿ ಫುಡ್. ಈವನ್ ಸಾಲ್ಟ್ ಹಾಕೋದು ಬೇಕಿಲ್ಲ ನಿಮಗೆ, ನೀವು ಏನು ಸಾಲ್ಟು ಹಾಕೋದು ಬೇಕಿಲ್ಲ. ಬಸ್ ನೀರು ಹಾಕ್ಬಿಟ್ಟು ಬಾಣಲಿಗೆ ಹಾಕಿ ರೆಡಿ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಇದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಸರ್. ಇದರಲ್ಲಿ ನಿಮಗೆ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ತರಕಾರಿನೂ ಹಾಕ್ಕೋಬೋದು, ಅಥವಾ ಈರುಳ್ಳಿ ಟೊಮೊಟೊ ನಿಮ್ಗೆ ಏನೇನು ಬೇಕು ಹೆಲ್ತ್ ಬೆನಿಫಿಟ್ಸ್ಗೆ, ನಿಮ್ಗೆ ಏನಾದ್ರು ಸ್ಯಾಲೆಡ್ಸ್ ಹಾಕ್ಕೊಂಡು ಮಾಡಬೇಕು ಅಂದ್ರೆ ಅದು ಹಾಕ್ಕೊಂಡು ಮಾಡ್ಬೋದು. ಅದೇ ಥರ ನಮ್ಮ ಹತ್ರ ಪೊಂಗಲ್ ಇದೆ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಅಂತ ಅಂದ್ಬಿಟ್ಟು. ಬಿಸಿಬೇಳೆ ಬಾತ್ ಇದೆ. ಇದರಲ್ಲಿ ನಿಮಗೆ ಬಿಸಿಬೇಳೆ ಬಾತ್ನಲ್ಲಿ ನಿಮಗೆ ವೆಜಿಟೇಬಲ್ಸ್ ಹಾಕಿಲ್ಲ ನಾವು, ನೀವು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡ್ಕೊಂಡು ತಿನ್ನಬೇಕು. ಯಾಕಂದರೆ ವೆಜಿಟೇಬಲ್ ಹಾಕ್ಬಿಟ್ರೆ ಡಿಹೈಡ್ರೇಟೆಡ್ ಆಗಿಬಿಡುತ್ತೆ. ಅದು ಮತ್ತೆ ನಿಮಗೆ ಹೆಲ್ತ್ ಮ್ಯಾಜಿಕ್ ಅಂತ ಒಂದು ಬ್ರ್ಯಾಂಡ್ ಹೆಸರು ಇದೆ, ಮುಗ್ದೋಗುತ್ತೆ. ಅದು ಹೆಲ್ತ್ ಬೆನಿಫಿಟ್ಸ್ ಇರಲ್ಲ. ಅದಕ್ಕೋಸ್ಕರ ನಾವು ಫ್ರೆಶ್ ತರಕಾರಿ ಹಾಕ್ಕೊಳ್ಳಿ. ಪ್ರೀಮಿಕ್ಸ್ ಮಾತ್ರ 1 ಕಪ್ ಹಾಕಿ 5 ಕಪ್ ನೀರು ಹಾಕಿದ್ರಿ ಅಂದರೆ ಇಮಿಡಿಯೇಟ್ಲಿ 5 ಮಿನಿಟ್ಸ್ನಲ್ಲಿ ನಿಮಗೆ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಸೇಮ್ ವೇ ಕಿಚಡಿ, ನೀವು ಮನೇಲಿದ್ರು ಡೈಲಿ ಒಂದು ಹೊತ್ತು ಮಿಲೆಟ್ಸ್ ತಿನ್ನಿ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರ ಕಡೆ ಇದು ಮಾಡ್ತಾ ಇದ್ದಾರೆ. ಈವನ್ ಡಾಕ್ಟರ್ ಸಹ ಹೇಳ್ತಾ ಇದ್ದಾರೆ. ಸೊ ಕಿಚಡಿ ಆಯಿತು, ಪೊಂಗಲ್ ಆಯಿತು, ನೀವು ಹುಷಾರಿಲ್ಲ ಅಂತ ಅನ್ನೋ ಟೈಮಲ್ಲಿ ಯೂಸ್ ಮಾಡ್ಬೋದು, ಡೈಲಿ ಇದರಲ್ಲೂ ಯೂಸ್ ಮಾಡ್ಬೋದು. ಹೆಲ್ತ್ ಬೆನಿಫಿಟ್ಸ್ ಇದೆ. ಅದೇ ಥರ ಇದು ನಮ್ಮಲ್ಲಿ ನಗ್ಗೆ ಬೇಬಿ ಚಿಪ್ಸ್ ಅಂತ ಅಂದ್ಬಿಟ್ಟು ಇದನ್ನು ನಾವು ಸ್ವಲ್ಪ ಮಕ್ಕಳಿಗೆ ಈ ಸ್ನ್ಯಾಕ್ಸ್ ಪ್ಯಾಕೆಟ್ ಸ್ನ್ಯಾಕ್ಸ್ಗಳು ತಿಂತಾರಲ್ಲ ಆ ಫ್ಲೇವರ್ ಹಾಕ್ಬಿಟ್ಟು ಆ ಥರ ಫ್ಲೇವರ್ ಕೊಟ್ಟಿದ್ದೀವಿ. ಸೊ ದಟ್ ಮಕ್ಕಳಿಗೆ ಹೆಲ್ತ್ ಬೆನಿಫಿಟ್ಟು ಆಗಬೇಕು, ಇದು ಆಗಬಾರ್ದು. ಇದನ್ನು ಅಷ್ಟೇ ನಾವು ಫ್ಲೇವರ್ಸ್ ಯಾವ ಥರ ಕೊಟ್ಟಿದ್ದೀವಿ ಅಂದರೆ ಮಕ್ಕಳಿಗೆ ಚೀಸ್ ಫ್ಲೇವರು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ತಿಂದ್ಬಿಟ್ರೆ ಇದೇ ಬೇಕು ಅಂತ ರಿಪೀಟ್ ಮಾಡ್ತಾರೆ. ತುಂಬ ಮಕ್ಕಳು ಹಠ ಮಾಡಿ ತೊಗೊಂಡು ಹೋಗಿ ತಿಂದಿರೋ ಅಂಥದ್ದು ಇದಿದೆ. ಇದು ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಮಾಡಿರೋ ಅಂಥದ್ದು. ಯಾಕಂದರೆ ಡೈರೆಕ್ಟ್ ಬೆಲ್ಲ ಕೊಟ್ಟರೆ ಈಗ ನಮ್ಮ ಮಕ್ಕಳೆಲ್ಲ ಯಾರೂ ತಿನ್ನಲ್ಲ, ದೊಡ್ಡವ್ರು ನಾವು ತಿನ್ನಲ್ಲ. ಸೊ ಈ ಥರ ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ಸಿಕ್ಕಿದಾಗ ಬೆಲ್ಲನೂ ತಿಂತೀವಿ, ಕೊಬ್ಬರಿನೂ ತಿಂತೀವಿ, ಮಿಲೆಟ್ಸು ತಿಂತೀವಿ. ಸೊ ಪ್ರತಿಯೊಂದನ್ನು ನಾವು ಏನು ಟ್ರೈ ಮಾಡಿದ್ದೀವಿ ಅಂದರೆ ಮಿಲೆಟ್ಸ್ ಮೂಲಕ ನಾವು ಟೇಸ್ಟ್ ಬಡ್ಸ್ಗೆ ಕಾಂಪ್ರಮೈಸ್ ಆಗದೆ ಅದೇ ಥರ ತಿನ್ಕೊಂಡು ಹೋಗಲಿ, ಬಟ್ ಗೊತ್ತಾಗದೆ ಹಾಗೆ ಸ್ವಲ್ಪ ಇದು ಮಾಡಿದ್ದೀವಿ. ನಿಮ್ಮ ನಂಬರ್ ಹೇಳ್ಬಿಡಿ ಮೇಡಮ್. ಸರ್ ನನ್ನ ನಂಬರ್ 8618524026. ಇದೆಲ್ಲ ಮೇಡಮ್ ಅನಿಲು ಫುಡ್ಸ್ ಅಲ್ವಾ? ಅನಿಲು ಫುಡ್ಸ್ ಹೆಲ್ತ್ ಮ್ಯಾಜಿಕ್ ಅಂತ. ಹಾಂ. ಇಲ್ಲಿಂದನೂ ಆರ್ಡರ್ ಮಾಡಿ ತಗೊಳ್ಬೋದು. ಕೊರಿಯರು ಕಳಿಸ್ತೀವಿ. ಹೆಲ್ತ್ ಮ್ಯಾಜಿಕ್ 23 ಅಂತ ನಮ್ಮ ಇನ್ಸ್ಟಾಗ್ರಾಮ್ ID. ಅದರಲ್ಲೂ ನೀವು ಫಾಲೋ ಮಾಡಿ ಅಲ್ಲೇ ನಮಗೆ ಮೆಸೇಜ್ ಹಾಕಿ ಬುಕ್ ಮಾಡ್ಬೋದು. ನಾವು ಡೈರೆಕ್ಟು ನಿಮಗೆ ಕಳಿಸ್ತೀವಿ. ಪರ್ ಮಿಲೆಟ್ನಲ್ಲಿ ಮಾಡಿರೋಂಥ ಸಜ್ಜೆಯಲ್ಲಿ ಮಾಡಿರೋಂಥ ಸ್ನ್ಯಾಕ್ಸ್ ಟ್ರೈ ಮಾಡಿ. ಸಜ್ಜೆಯಲ್ಲಿ ಮಾಡಿರೋದಲ್ಲ ನೋಡಿ, ಸಜ್ಜೆಯಲ್ಲಿ ಮಾಡಿರೋದು ಸ್ನ್ಯಾಕ್ಸು. ಇದು
ಕೋಡೋ ಮಿಲೆಟ್ ಅರಕ ಅಂತ ಹೇಳ್ತೀವಲ್ಲ, ಅರಕದಲ್ಲಿ ಹಾಂ ಅರಕ ಮಾಡಿರೋದು. ಗೊತ್ತಾಯ್ತು, ಅದ್ರಲ್ಲಿ ಮಾಡಿರೋದಾ? ಹೌದು. ನೋಡಿ ನಾವು ಬೇರೆ ಸ್ನ್ಯಾಕ್ಸ್ ತಿನ್ನೋಕೆ ಬಂದು ಇದೆಲ್ಲ ತಿಂದರೆ ಇದು ಮೇಡಮ್ ಇದು ಜೋರ್ ಚಪಾತಿ ಮಾಡ್ತೀವಲ್ಲ, ಹಾ, ಆ ಗೊತ್ತಾಯ್ತು. ಜೋರ್ನಲ್ಲಿ ಮಾಡಿರೋಂಥದ್ದು. ಇದು ನೋಡಿ ಜೋರಲ್ಲಿ ಮಾಡಿರೋಂಥದ್ದು. ಭಾಳ ಚೆನ್ನಾಗಿದೆ. ಈ ನಂಬರ್ ಎಲ್ಲ ಹಾಕಿರ್ತಾನೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಏನೇನು ಬೇಕೋ ಎಲ್ಲ ತೊಗೊಳ್ಳಿ, ತಿನ್ನಿ. ಮಾಮೂಲಿ ಬೇರೆ ಸ್ನ್ಯಾಕ್ಸ್ ತಿನ್ನೋಕ್ಕಿಂತ ಇದು ಭಾಳ ಚೆನ್ನಾಗಿರುತ್ತೆ. ಮಿಲೆಟ್ಸ್ದು ಆರೋಗ್ಯಕ್ಕೂ ಒಳ್ಳೆಯದು. ಇದೇನು ಮೇಡಮ್ ಇದು? ಸರ್ ಇದು ನಗ್ಗೆಟ್ಸ್ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊಡಿ. ನೀವೇ ಟೇಸ್ಟ್ ಮಾಡಿದ್ರೆ ನಿಮ್ಗೊಂದು ಫ್ಲೇವರ್ ಬರುತ್ತೆ. ಯಾವ ಫ್ಲೇವರ್ ಇರ್ಬೋದು ಅಂತ ನೀವು ಟೇಸ್ಟ್ ಮಾಡಿ. ಇದು ಲೇಸ್ ಚಿಪ್ಸ್ ಇದೆಯಲ್ಲ, ಲೇಸ್ ಫ್ಲೇವರ್ ಬರ್ತಿದೆ. ಆ ಚಿಪ್ಸ್ ಬಂದು ಇದೇ ತಿನ್ಬೋದು ನೋಡಿ. ಆ್ಯಕ್ಚುಲಿ ಏನಂದರೆ ಮಕ್ಕಳಿಗೆ ಅದನ್ನು ತಡಿಯೋಕ್ಕಾಗಲ್ಲ. ಹಾ. ಸೊ ಇದೇನಂದರೆ ಆ ಥರ ಫ್ಲೇವರ್ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಅದು ಒಂಥರ ಕಣ್ಣು ಮುಚ್ಚೆ ಮಾಡ್ದಂಗೆ ಇರುತ್ತೆ ಅವ್ರಿಗೆ. ಅವ್ರ ಪ್ರಕಾರ ಅವ್ರಿಗೆ ಅವ್ರು ಅದೇ ಚಿಪ್ಸ್ ಅದನ್ನೇ ತಿಂತಾ ಇದ್ದಾರೆ. ಹಾ. ಸರ್ ಇದು ಬೇರೆ ಒಂದ್ಸತಿ chips. ಟ್ರೈ ಮಾಡಿ, ವೇವ್ ಚಿಪ್ಸ್ ಅಂತ ಅಂದ್ಬಿಟ್ಟು. ಕುರ್ಕುರೆ ಥರ ಇದೆ, ಕುರ್ಕುರೆ ಫ್ಲೇವರ್ ಇದು ಬರುತ್ತೆ ನೋಡಿ. ಅದೆಲ್ಲ ತಿನ್ನೋದು ಬದಲು ಇದೆಲ್ಲ ತಿನ್ಬೋದು. ಆ್ಯಕ್ಚುಲಿ ಇಂಟೆನ್ಷನ್ ಅದೇ ಸರ್. ತೆಂಗಿನ ನಮಸ್ತೆ. ನಮ್ಮಲ್ಲಿ ತೆಂಗಿನ ಹಾಲಿನಿಂದ ಮಾಡಿದಂಥ ಉತ್ಪನ್ನಗಳು ಸರ್. ಅಂದರೆ ಅದರಲ್ಲಿ ಸ್ಪೆಷಲಿ ಹಾಲಿನ ಬದಲು ನಾವು ತೆಂಗಿನ ಹಾಲನ್ನು ಯೂಸ್ ಮಾಡಿದ್ದೇವೆ. ಇಷ್ಟು ವೆರೈಟಿಯ ಐಸ್ ಕ್ರೀಮ್ಗಳಿವೆ, ಮಾವಿನ ಹಣ್ಣು, ಪೇರಳೆ ಹಣ್ಣು. ಮತ್ತು ವಿಶೇಷ ಅಂತ ಹೇಳಿದರೆ ತೆಂಗಿನ ಹಾಲು ಮತ್ತು ಡೈರಿ ಹಾಲು ಯೂಸ್ ಮಾಡಲ್ಲ, ತೆಂಗಿನ ಹಾಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ನ್ಯಾಚುರಲ್ ಹಣ್ಣನ್ನೇ ಪಲ್ಪ್ ಮಾಡಿ ಹಾಕಿರ್ತೇವೆ ಪ್ರತಿಯೊಂದು ಐಸ್ ಕ್ರೀಮಲ್ಲೂ. ಇದರಲ್ಲಿ ಮಸ್ಮೆಲನ್ ಇದೆ, ಮ್ಯಾಂಗೋ, ಸ್ಟ್ರಾಬೆರಿ, ಚಿಕ್ಕು ಮತ್ತು ಪೇರಳೆ, ಸೀಬೆಕಾಯಿ, ಚಾಕ್ಲೇಟ್. ಸ್ಪೆಷಲ್ ಅಂತ ಹೇಳಿದ್ರೆ ರಾಗಿ ಬೆಲ್ಲ, ಶುಗರ್ ಪೇಷಂಟ್ಗಳಿಗೆ ರಾಗಿ ಬೆಲ್ಲ ಮತ್ತು ವೆನಿಲಾ, ಏಲಕ್ಕಿ ಮತ್ತು ವಿಳ್ಳೆದೆಲೆ ಸ್ಪೆಷಲ್. ಮತ್ತು ವರ್ಜಿನ್ ಕೊಕೊನಟ್ ಆಯಿಲ್, CFDRI ಟೆಕ್ನಾಲಜಿಯಿಂದ ತೆಂಗಿನ ಹಾಲಿನಿಂದ ತೆಗೆದಿರೋಂಥ ವರ್ಜಿನ್ ಕೊಕೊನಟ್ ಆಯಿಲ್ ನಮ್ಮಲ್ಲಿ ದೊರೆಯುತ್ತೆ ಸರ್. ಮತ್ತು ಸೋಪು ಮತ್ತು ಬಾದಾಮ್ ಮಿಲ್ಕ್ ಶೇಕ್, ಅಂದರೆ ತೆಂಗಿನ ಹಾಲಿನಿಂದ ಮಾಡಿದಂಥ ಬಾದಾಮ್ ಮಿಲ್ಕ್ ಶೇಕ್ ಇದೆ. ಅದರಲ್ಲಿ ಟರ್ಮರಿ ಅಂತೇಳಿ ಇನ್ನೊಂದು ಮಾಡಿದ್ದೀವಿ. ಎರಡು ಟೈಪ್ ಇದೆ. ಗೋವಾ ಚಿಲ್ಲಿ ಸೀಬೆಕಾಯಿಗೆ ಉಪ್ಪು ಖಾರ ಹಾಕೊಡ್ತೀವಿ. ಇದು ನಮ್ಮಲ್ಲಿ ತುಂಬಾ ಫೇಮಸ್. ಇದನ್ನ ಹುಡಿಕೊಂಡ್ಬಂದು ತಿಂತಾರೆ ಸರ್. ಹೌದು. ಮತ್ತೆ ಇದು ಸರ್ ಇದು ಮಸ್ಮೆಲನ್ ಸರ್. ಮಸ್ಮೆಲನ್. ಓಕೆ. 60 ಸಗದಿದೆ ಸರ್. ಇದೇನಕ್ಕೆ ಇದಕ್ಕೆ ಹಾಕ್ತೀರಾ ಅಂತ ಹೇಳಿ ಅಂದ್ರೆ ನಾವು ಪೇರ್ಲೆ ಹಣ್ಣು ತಿಂದಾಗ, ಸೀಬೆಕಾಯಿ ತಿಂದಾಗ ಆ ಉಪ್ಪು ಖಾರ ಹಾಕೋ ತಿನ್ನೋ ಸ್ವಾದ ನಮ್ಗೆ ಬರ್ಲಿ ಅಂತ ಹೇಳಿ ಹಾಕೊಡ್ತೀರಾ. ಚೆನ್ನಾಗಿದೆ. ಹೌದೌದು, ಸೀಬೆಕಾಯಿ ತಿಂದಷ್ಟೇ ಇದೆ. ಚೆನ್ನಾಗಿದೆ. ಹೌದು ಸರ್. ಒಂದು ವೇಳೆ ನೋಡಿದ್ರಲ್ಲ, ದೇಸಿ ಅಡುಗೆ ಎಣ್ಣೆ ಮೇಳ ಇದು ಈ ವರ್ಷ ಫಸ್ಟ್ ಟೈಮ್ ನಡೆದಿದೆ. ಜನವರಿ 9, 10, 11 ಅಂದರೆ 2026 ಫಸ್ಟ್ ಟೈಮ್ ನಡೀತಾ ಇದೆ. ವರ್ಷವೂ ನಡೆಯುತ್ತೆ. ನಾನೆಲ್ಲ ತೋರಿಸ್ಕೊಟ್ಟೆ. ದೇಸಿ ಅಡುಗೆಗೆ ಎಂಥ ಎಣ್ಣೆಗಳನ್ನು ನಾವು ಬಳಸಬೇಕು, ಆರೋಗ್ಯಕರವಾಗಿ ನಾವು ಇರಬೇಕು ಅಂದರೆ ಆರೋಗ್ಯಕರವಾದ ಆಹಾರವನ್ನು ಸೇವಿಸಬೇಕು. ಮತ್ತು ಅದು ಎಣ್ಣೆ ಅಂದರೆ ಮುಖ್ಯ, ಅಡುಗೆಯಲ್ಲಿ ಎಣ್ಣೆನೇ ಮುಖ್ಯ. ಯಾವ್ಯಾವ ರೀತಿ ಎತ್ತಿನ ಗಾಣದ ಎಣ್ಣೆಗಳು ಸಿಗುತ್ತೆ ಅನ್ನೋದು ಎಲ್ಲ ತೋರಿಸ್ಕೊಟ್ಟೆ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಾನು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸಿ ಯು.